ತಿರುಪತಿ ಲಡ್ಡು ಪ್ರಸಾದಕ್ಕೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಆಡಳಿತದಲ್ಲಿ ಬಳಕೆಯಾಗ್ತಾ ಇತ್ತು. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪ. 2040ಕ್ಕೆ ಮಾನವ ಸಹಿತ ಕಳುಹಿಸುವ ಚಂದ್ರಯಾನ ಪ್ರಾಜೆಕ್ಟ್ 2104 ಕೋಟಿ ಅನುದಾನಕ್ಕೆ ಕೇಂದ್ರ ಸರ್ಕಾರ ಅಸ್ತು. ಲ್ಯಾಂಡರ್ ಇಳಿಸುವ ಮೂಲಕ ಮಹತ್ವದ ಮೈಲುಗಲ್ಲು ಸಾಧಿಸಿದ್ದ ಭಾರತ. ಎಲೆಕ್ಟ್ರಾನಿಕ್ಸ್ ವಾಕಿ-ಟಾಕಿ ಮತ್ತು ಸೋಲಾರ್ ಸಲಕರಣೆಗಳು ಸ್ಫೋಟ. ವಾಕಿ-ಟಾಕಿಗಳ ಸ್ಫೋಟಕ್ಕೆ 20 ಸಾವು, 450 ಮಂದಿಗೆ ಗಾಯ. ಇದು ಯುದ್ಧದ ಹೊಸ ಅಧ್ಯಾಯ ಎಂದ ಇಸ್ರೇಲ್. ಬಿಜೆಪಿ ಮುಖಂಡ ಲೋಕೇಶ್ವರ್ ಕಾರು ಅಪಘಾತ. ಪ್ರಾಣಾಪಾಯದಿಂದ ಪಾರಾದ ಬಿಜೆಪಿ ಮುಖಂಡ ಲೋಕೇಶ್ವರ್. ಗುಬ್ಬಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಬಿಜೆಪಿಯವರು ಇದನ್ನ ಹೇಳ್ತಾ ಇರೋದು ಹಾಸ್ಯಾಸ್ಪದ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವ್ಯಂಗ್ಯ. ಹಬ್ಬದ ಸೀಸನ್ ಆರಂಭ. ಆಭರಣ ಪ್ರಿಯರಿಗೆ ಬಿಗ್ ಶಾಕ್. ಮತ್ತೆ ಏರಿಕೆಯಾಗಲಿದೆಯಂತೆ ಚಿನ್ನಾಭರಣಗಳ ದರ. ಪಿತೃಪಕ್ಷ ಆರಂಭದಲ್ಲಿ ಇಳಿಮುಖವಾಗಿದ್ದ ಚಿನ್ನ ಬೆಳ್ಳಿಯ ದರ. ಸಾಲ ವಸೂಲಿಗಾಗಿ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳು ನಿರಂತರವಾಗಿ ಕಿರುಕುಳ. ಸಾಲ ಮರುಪಾವತಿಸಲು ಹೆಚ್ಚಿನ ಅವಕಾಶಕ್ಕಾಗಿ ಮಹಿಳೆಯರ ಆಗ್ರಹ. ಮಂಡ್ಯದಲ್ಲಿ ಗ್ರಾಮ ಪಂಚಾಯಿತಿ ಎದುರು ನೇಣು ಕುಣಿಕೆಯೊಂದಿಗೆ ಪ್ರತಿಭಟನೆ ನಡೆಸಿದ ಸ್ತ್ರೀ ಶಕ್ತಿ ಸಂಘಟನೆಗಳು. ಶೂಟಿಂಗ್ ಸಂದರ್ಭದಲ್ಲಿ ನಟಿ ಐಶ್ವರ್ಯ ರೈಗೆ ಗಂಭೀರ ಅಪಘಾತ. ಸೊಸೆಯ ಸುರಕ್ಷತೆಗಾಗಿ ಪ್ರೈವೇಟ್ ಜೆಟ್ ತರಿಸಿದ ಅಮಿತಾಬ್ ಬಚ್ಚನ್. ಮಣಿರತ್ನಂ ನಿರ್ದೇಶನದ ಪೊನ್ನಿಯಿನ್ ಸೆಲ್ವನ್ ಚಿತ್ರೀಕರಣದ ಸಂದರ್ಭ ಘಟನೆ. ಮನೆ ನಿರ್ಮಾಣಕ್ಕೆ ಸೋಲಿಗರಿಂದ ಲಂಚದ ಬೇಡಿಕೆ. ಲೋಕಾಯುಕ್ತ ಬಲೆಗೆ ಬಿದ್ದ ಉಪವಲಯ ಅರಣ್ಯಾಧಿಕಾರಿ ಭೋಜಪ್ಪ. ಚಾಮರಾಜನಗರದ ಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟನೆ.